ನಮ್ಮ ಕತೆ ಬಂದು ಇವತ್ತು ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯ ಕಥೆನೆ. ಆ ವಿದ್ಯಾರ್ಥಿ ಯಾರಪ್ಪ ಅಂದ್ರೆ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗುವಂತಹ ವಿದ್ಯಾರ್ಥಿ ಉಪಮನ್ಯು ತರನೇ. ಅವನ ಹೆಸರು ಬಂದು ಉತ್ತಂಕ ಅಂತ. ಉತ್ತಂಕಾಸ್ ಗುರುದಕ್ಷಿಣ ಅಂತ ಒಂದು ಲೆಸನ್ ಅಲ್ಲಿ ಕೂಡ ಒಂದು ಕತೆ ಇದೆ. ಇದು ತುಂಬಾ ಫೇಮಸ್ ಕತೆ. ಇದು ಕೂಡ ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ. ಇದು ಸರ್ಪಯಾಗಕ್ಕೆ ಇದು ಒಂದು ಕೂಡ ಕಾರಣ ಆಗಿರುತ್ತೆ. ಸರ್ಪಯಾಗ ಮತ್ತೆ ಇವರು ನಮ್ಗೆಲ್ಲ ಗೊತ್ತು, ಯಾರು ಋಷಿಗಳು ಒಂದು ಕಥೆಯನ್ನ ಹೇಳ್ತಾರೆ ಆಶ್ರಮದ ವಿದ್ಯಾರ್ಥಿಗಳಿಗೆಲ್ಲ, ಸರ್ಪಯಾಗದ ಕತೆ ಮತ್ತೆ ಮಹಾಭಾರತದ ಕತೆ. ಇದು ಕೂಡ ಒಂದು ಸಣ್ಣ ಒಂದು ಕಾರಣ ಆಗಿರುತ್ತೆ. ಶಿವಂತ್ ಕೇಳಿಸ್ಕೊ. ಹಿಂದೆ ನಮ್ಗೆಲ್ಲ ಗೊತ್ತು ದೌಮ್ಯರು ಎಷ್ಟೊಂದ್ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಇರ್ತಾರೆ. ಹಾಗೇನೆ ದೌಮ್ಯರ ವಿದ್ಯಾಭ್ಯಾಸ ನೀಡಿದಂತ ವಿದ್ಯಾರ್ಥಿಗಳಲ್ಲಿ ವೇದರು ಅನ್ನೋಂತ ಒಬ್ಬ ಶಿಷ್ಯ ಕೂಡ ಒಬ್ರು. ಅಂದ್ರೆ ದೌಮ್ಯರ ಹತ್ರ ವೇದರು ಏನ್ ಮಾಡ್ತಾರೆ, ವಿದ್ಯಾಭ್ಯಾಸವನ್ನ ಪಡ್ಕೊಂಡು ವೇದರು ಏನ್ ಮಾಡ್ತಾರೆ, ಒಂದು ದೊಡ್ಡ ಆಶ್ರಮವನ್ನ ಸ್ಥಾಪಿಸ್ತಾರೆ. ಆ ಒಂದು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಂಡಂತಹ ವಿದ್ಯಾರ್ಥಿನೇ ಯಾರು, ಉತ್ತಂಕ. ದೌಮ್ಯರ ಶಿಷ್ಯ ಯಾರು, ವೇದರ ಶಿಷ್ಯ ಯಾರು, ಉತ್ತಂಕ. ಉತ್ತಂಕ ಏನ್ ಮಾಡ್ತಾರೆ, ವೇದರ ಆಶ್ರಮದಲ್ಲಿ ಸುಮಾರು 12 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಪಡ್ಕೊಂತಾನೆ. ಎಷ್ಟು ವರ್ಷ? 12 ವರ್ಷ ವಿದ್ಯಾಭ್ಯಾಸ ಪಡ್ಕೊಂತಾನೆ. ಬರೀ ವಿದ್ಯಾರ್ಥಿ ಆಗಿರಲ್ಲ, ಅವರ ಮನೆ ಮಗನಾಗ್ಬಿಟ್ಟಿರ್ತಾನೆ. ಯಾರು? ಉತ್ತಂಕ. ತುಂಬಾ ಪ್ರೀತಿಯಿಂದ ನೋಡ್ಕೊಂತಾ ಇರ್ತಾನೆ ತನ್ನ ಗುರು ಪತ್ನಿಯನ್ನ. ಅವರು ಸಹ ಇವನನ್ನ ತನ್ನ ಸ್ವಂತ ಮಗನಂತೆ ಭಾವಿಸ್ತಾ ಇರ್ತಾರೆ. 12 ವರ್ಷ ಮುಗಿಯುತ್ತೆ, ಇವನೆಲ್ಲ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿರ್ತಾನೆ. ಇನ್ನು ಈಗ ಅವನು ಮತ್ತೆ ಮನೆಗೆ ವಾಪಸ್ ಹೋಗುವಂತ ಸಮಯ ಬರುತ್ತೆ. ಆಗ ಅವನ್ ಮನ್ಸಿಗನ್ಸುತ್ತೆ, ನನ್ ಗುರುಗಳು ನನ್ನ ಸ್ವಂತ ಮಗನ್ ತರ ಸಾಕಿದ್ದಾರೆ, ತನ್ನ ಇಡೀ ಸರ್ವಸ್ವವನ್ನ ಏನ್ ಮಾಡಿದ್ದಾರೆ, ಧಾರೆ ಎರೆದಿದ್ದಾರೆ. ಇವತ್ತು ನಾನೊಬ್ಬ ವಿದ್ಯಾರ್ಥಿ ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಯಾರು? ನನ್ನ ಗುರುಗಳೇ ಕಾರಣ. ಅದಕ್ಕೆ ನಾನು ಹಂಗಾಗಿ ನನ್ನ ಗುರುಗಳಿಗೆ ಏನಾದ್ರೂ ಏನ್ ಮಾಡ್ಬೇಕು, ವಾಪಸ್ ಹೋಗೋವಾಗ ಗುರುದಕ್ಷಿಣೆಯನ್ನ ಕೊಟ್ಟು ಹೋಗ್ಬೇಕು ಅಂತ ಆಸೆ ಪಡ್ತಾನೆ. ಹಿಂದಿನ ಕಾಲದಲ್ಲಿ ಗುರುದಕ್ಷಿಣೆ ಅಂದ್ರೆ ಏನ್ ಕೊಡ್ತಿದ್ರು ಅಂದ್ರೆ ಹಸುಗಳನ್ನ ದಾನ ಮಾಡ್ತಿದ್ರು. ಹಸುಗಳನ್ನ ದಾನ ಮಾಡಿದ್ರೆ ಅದರಿಂದ ಗುರುಗಳಿಗೆ ಏನಾಗ್ತಿತ್ತು, ಹಾಲು ಎಲ್ಲ ಸಿಗೋದು, ಆಶ್ರಮವನ್ನ ನಡ್ಸಕ್ಕೆ ಸಹಾಯ ಆಗ್ತಿತ್ತು. ಈ ತರ ರಾಜರಾದ್ರೆ ಇನ್ನು ಬೆಳ್ಳಿ ಚಿನ್ನ ಎಲ್ಲವನ್ನ ಕೊಡ್ತಾ ಇದ್ರು. ಪಾಪ ಉತ್ತಂಕ ಏನ್ ಹೇಳ್ತಾನೆ ಅಂದ್ರೆ ಗುರುಗಳನ್ನ ಕೇಳಕ್ಕೂ ಭಯ. ಯಾಕೆಂದ್ರೆ ಗುರುಗಳಿಗೆ ಗುರುದಕ್ಷಿಣೆ ಇಸ್ಕೊಳಕ್ಕೆ ಇಷ್ಟ ಇಲ್ಲ, ಕೇಳಕ್ಕೆ ಭಯ. ಏನ್ ಬೈದ್ ಬಿಡ್ತಾರೋ ನಮ್ ಗುರುಗಳು ಅಂತ ಭಯ. ಆದ್ರೂನು ಏನ್ ಮಾಡ್ತಾನೆ, ನಮ್ ಗುರುಗಳನ್ನ ಕೇಳೋಣ ಒಂದ್ ಮಾತು ಅಂತ ಹೇಳಿ ಗುರುಗಳ ಮುಂದೆ ಹೋಗಿ ಭಯವಾಗಿ ನಿಂತ್ಕೊಂಡು ಹೇಳ್ತಾನೆ, ಗುರುಗಳೇ, ನಾನು 12 ವರ್ಷದಿಂದ ನಿಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದೀನಿ, ನಿಮ್ಗೆ ಏನಾದ್ರೂ ಗುರುದಕ್ಷಿಣೆ ಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ನೀವ್ ಏನ್ ಕೇಳ್ತೀನೋ ನಾನು ಅದನ್ನ ಕೊಡ್ತೀನಿ, ದಯವಿಟ್ಟು ಏನನ್ನಾದ್ರೂ ಕೇಳಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನೀನು 12 ವರ್ಷ ನನ್ನ ಮಗನ್ತನ ಇದ್ದು ನನ್ನ ಸೇವೆ ಮಾಡಿದ್ಯಾ, ಆಮೇಲೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಕಲ್ತು ಒಬ್ಬ ಉತ್ತಮ ವ್ಯಕ್ತಿ ಆಗಿದ್ಯಾ. ನೀನೀಗ ಕಲ್ತಿರೋ ವಿದ್ಯೆಯನ್ನ ಏನ್ ಮಾಡ್ಬೇಕು, ಈ ಸಮಾಜಕ್ಕೆ ಉಪಯೋಗಿಸ್ಬೇಕು, ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸಗಳನ್ನ ಮಾಡ್ಬೇಕು. ಯಾವಾಗ್ಲೂ ಸತ್ಯಸಂಧನಾಗಿರ್ಬೇಕು. ಸತ್ಯಸಂಧ ಅಂದ್ರೆ ನಿಜವನ್ನೇ ಹೇಳ್ಬೇಕು, ಸುಳ್ಳನ್ನ ಹೇಳ್ಬಾರ್ದು. ಧರ್ಮದ ಹಾದಿಯಲ್ಲಿ ಏನ್ ಮಾಡ್ಬೇಕು, ನಡಿಬೇಕು. 4 ಜನಕ್ಕೆ ಒಳ್ಳೆಯದನ್ನ ಮಾಡ್ಬೇಕು. ನೀನ್ ಪಡ್ಕೊಂಡಿರೋ ವಿದ್ಯೆ 4 ಜನಕ್ಕೆ ಏನಾಗ್ಬೇಕು, ಉಪಯೋಗ ಆಗ್ಬೇಕು. ನೀನ್ ಅದೇ ನನಗ್ ಕೊಡೋಂತ ಗುರುದಕ್ಷಿಣೆ. ನೀನೊಬ್ಬ ಒಳ್ಳೆ ವ್ಯಕ್ತಿ ಆಗ್ಬಿಟ್ರೆ ಜೀವನದಲ್ಲಿ, ಅದಕ್ಕಿಂತ ಗುರುದಕ್ಷಿಣೆ ಒಬ್ಬ ಗುರುಗೆ ಯಾವ್ದಾದ್ರು ಬೇಕಾ? ಉತ್ತಮ ವಿದ್ಯಾರ್ಥಿಯಾಗಿ ತನ್ನ ಜೀವನದಲ್ಲಿ ಅವನು ಒಳ್ಳೆ ಸಾಧನೆ ಮಾಡ್ಬೇಕು ಅನ್ನೋದೇ ಪ್ರತಿ ಗುರುವಿನ ಆಸೆ. ಅವರು ಕೂಡ ಅದನ್ನೇ ಕೇಳ್ತಾರೆ. ಆದ್ರೂ ಬಿಡಲ್ಲ. ಯಾರು ಉತ್ತಂಕ. ಉತ್ತರ ಬರ್ಬೇಕು, ಪಟ ಅಂತ ಹೇಳ್ಬೇಕು. ಯಾರು ಕೇಳೋದು? ಯಾರನ್ನ ಕೇಳ್ತಾರೆ? ಗುರುಗಳನ್ನ. ಆಗ ಏನ್ ಮಾಡಿದ್ರು ಬಿಡದೆ ಇದ್ದಾಗ ಗುರುಗಳು ಹೇಳ್ತಾರೆ, ಒಂದ್ ಕೆಲ್ಸ ಮಾಡಪ್ಪ, ನನಗೇನು ಗುರುದಕ್ಷಿಣೆ ಬೇಡ, ನಿಮ್ಮ ಗುರು ಮಾತೆ ಇದಾರಲ್ಲ, ಗುರು ಮಾತೆ ಅಂದ್ರೆ ಅವರ ಪತ್ನಿ, ಅವ್ರನ್ನ ಹೋಗಿ ಕೇಳು, ಆಕೆ ಏನಾದ್ರೂ ನನಗ್ ಬೇಕು ಅಂತ ಹೇಳಿದ್ರೆ ನೀನ್ ಕೊಡು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಏನ್ ಮಾಡ್ತಾನೆ ಉತ್ತಂಕ, ಗುರುಮಾತೆ ಹತ್ರ ಹೋಗ್ತಾನೆ. ಅವಾಗ ಕೇಳ್ತಾನೆ, ಅಮ್ಮ, ನಿಮ್ಗೆ ಏನಾದ್ರೂ ನಿಮ್ಗೆ ಗುರುದಕ್ಷಿಣೆ ಕೊಡ್ಬೇಕು ಅನ್ನಿಸ್ತಿದೆ, ದಯವಿಟ್ಟು ಕೇಳಿ ಅಂತ ಹೇಳ್ತಾನೆ. ಆಗ ಅವರು ಅದ್ ಹೇಳ್ತಾರೆ, ನೀನ್ ನನ್ ಮಗನ್ ಸಮಾನ, ನಿನ್ನೇನ್ ಗುರುದಕ್ಷಿಣೆ ಕೇಳಲಿ ನಾನು? ನೀನ್ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆದ್ರೆ ಸಾಕು, 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ನಂಗೆ ಅಷ್ಟೇ ಸಾಕು ಅಂತಾರೆ. ಆದ್ರೂ ಉತ್ತಂಕ ಬಿಡಲ್ಲ, ಪೀಡಿಸ್ತಾ ಇರ್ತಾನೆ. ಇಲ್ಲ, ನೀವೇನಾದ್ರೂ ಕೇಳಲೇಬೇಕು ಅಂದಾಗ ಆಗ ಗುರುಪತ್ನಿ ಏನ್ ಹೇಳ್ತಾರೆ ಅಂದ್ರೆ, ಸರಿ, ಇನ್ನೊಂದು 4 ದಿನದಲ್ಲಿ ನಾನು ಸುಮಂಗಳಿಯರನ್ನೆಲ್ಲ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೀನಿ. ಸುಮಂಗಳಿಯರು ಅಂದ್ರೆ ಯಾರು?
ನಿಮ್ಗೆಲ್ಲ ಗೊತ್ತು ಸುಮಂಗಳಿಯರ್ ಅಂದ್ರೆ ಮದುವೆ ಆಗಿರುವಂತವ್ರು. ಸುಮಂಗಳಿ ಅಂದ್ರೆ ಅರ್ಶಿನ ಕುಂಕುಮ ಹೂವು ಕಿವಿಲಿ ಓಲೆ ಕತ್ತಲಿ ಮಾಂಗಲ್ಯ ಕಾಲಲ್ಲಿ ಉಂಗ್ರ ಕೈ ತುಂಬ ಬಳೆ ಮೈ ತುಂಬ ಸೀರೆ ಉಟ್ಟು ಬರುವಂತವ್ರು ಸುಮಂಗಳಿಯರು. ಸುಮಂಗಳಿಯರು ಅವ್ರನ್ನ ನಾನು ಪೂಜೆಗೆ ಕರೆದಿದ್ದೀನಿ. ಇನ್ನೆಷ್ಟು ದಿನದಲ್ಲಿ ರಿಷಿ ಇನ್ನೆಷ್ಟು ದಿನದಲ್ಲಿ ಪವನ್ ಇನ್ನೆಷ್ಟು ದಿನದಲ್ಲಿ 4 ದಿನದಲ್ಲಿ ಪೂಜೆ ಕರೆದಿದ್ದೀನಿ. ಸೊ ನಾನು ಅವತ್ತು ನನ್ ಕಿವಿಲಿ ಏನಿಲ್ಲ, ಓಲೆಗಳು ಇಲ್ಲ. ನನ್ ಕಿವಿಲಿದೆ. ಯಾರ ಕಿವಿಲಿಲ್ಲ? ಗುರುಪತ್ನಿ ಇರ್ತಾರಲ್ಲ ಅವ್ರ ಕಿವಿಲಿ ಓಲೆಗಳು ಇರಲ್ಲ. ಅವ್ರ ಪೂಜೆಗೆ ಬಂದಾಗ ನನ್ ಕಿವಿಲಿ ಓಲೆ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. 4 ದಿನದಲ್ಲಿ ಸುಮಂಗಲಿಯರ್ನ ಕರೆದು ನಾನೇನ್ ಮಾಡ್ಬೇಕು, ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೇಕು. ಒಂದ್ ಕೆಲ್ಸ ಮಾಡು, ಪೌಷ್ಯರಾಜ ಅಂತಿದ್ದಾನೆ. ಏನು ಪೌಷ್ಯರಾಜ ಅಂತಿದ್ದಾನೆ. ಅವರ ಪತ್ನಿಯ ಕಿವಿಯಲ್ಲಿ ಬೆಂಡೋಲೆಗಳಿದೆ. ಅದು ತುಂಬಾ ವಿಶೇಷವಾದಂತ ಓಲೆಗಳು. ನೀನ್ ಆ ಓಲೆಗಳನ್ನ ತಂದ್ಕೊಟ್ರೆ ನನ್ಗೆ ತುಂಬಾ ಉಪಕಾರ ಆಗುತ್ತೆ, ನಾನು ಅವತ್ತು ಪೂಜೆಗೆ ಇಟ್ಕೋಬಹುದು ಅಂತ ಕೇಳ್ತಾರೆ. ಆಗ ನಮ್ ಗುರುಪತ್ನಿ ಕೇಳೋದೇ ಇಲ್ಲ. ಅಂತದ್ರಲ್ಲಿ ಇವತ್ತು ಕೇಳ್ತೀನಿ ಅಂತಿದ್ದಾರೆ, ತಂದ್ಕೊಡು ಅಂತ ಕೇಳ್ತಿದ್ದಾರೆ. ಇದನ್ನ ಕೇಳೋದು ತಂದ್ಕೊಡೋದು ನನ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಸರಿ ಆಯ್ತು ಅಂತ ಹೇಳಿ ಏನ್ ಮಾಡ್ತಾನೆ, ಉತ್ತಂಕ ಹೊರಟು ಏನ್ ಮಾಡ್ತಾನೆ, ಒಂದು ದಿನ ನಿಮಗ್ ಗೊತ್ತಾ, ಆ ಉತ್ತಂಕ ಅವರ ಗುರುಗಳು ಇರ್ತಾರಲ್ವಾ, ಯಾರು ವೇದರ ಆಶ್ರಮದಿಂದ ಪೌಷ್ಯರಾಜನ ಆಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ 1 ದಿನ ನಡ್ಕೊಂಡು ಹೋಗ್ಬೇಕು. ಒಟ್ಟು ಎಷ್ಟು ದಿನ ಇದೆ? 4 ದಿನ. 1 ದಿನ ನಡ್ಕೊಂಡು ಹೋಗಬೇಕು, 1 ದಿನ ನಡ್ಕೊಂಡ್ ಬರಕ್ಬೇಕು, 1 ದಿನ ಅಲ್ಲೆಲ್ಲ ಕೇಳಿ ಮಾತಾಡ್ಕೊಂಡು ತಗೊಂಡ್ ಬರಕ್ಬೇಕು. ಇನ್ನಿರೋದು 1 ದಿನ ಅಷ್ಟೇ ಎಕ್ಸ್ಟ್ರಾ. ಅಷ್ಟ್ರೊಳಗಡೆ ಇವ್ನ್ ಬರ್ಬೇಕು ಉತ್ತಂಕ. ಸರಿ, ಇವ್ನ್ ಬೇಗ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗಿ ಏನ್ ಮಾಡ್ತಾನೆ, 1 ದಿನ ನಡ್ಕೊಂಡು ಹೋಗಿ ಮನಸ್ವಿ ಹೋಗಿ ಇವರು ಆ ಪೌಷ್ಯರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ರಾಜನ ಹತ್ರ ತನ್ನ ಒಂದು ಆಸೆಯನ್ನ ಹೇಳ್ತಾನೆ. ನನ್ ಗುರು ಪತ್ನಿ ಈ ತರ ನಿಮ್ಮ ಹೆಂಡತಿಯ ಓಲೆಗಳನ್ನ ಕೇಳಿದ್ದಾರೆ, ದಯವಿಟ್ಟು ಕೊಡಿಸ್ತೀರಾ ಅಂತ ಹೇಳಿದಾಗ, ಅದಕ್ಕಿಂತ ಮಹದುಪಕಾರ ಇನ್ನೇನಿದೆ ನಾನ್ ನಿನಗ್ ಮಾಡ್ಬೇಕಾಗಿರೋಂಥದ್ದು, ನಾನು ಸಂತೋಷವಾಗಿ ಕೊಡ್ತೀನಿ, ತಗೊಂಡ್ ಹೋಗಿ ಕೇಳಿ ಕೊಡ್ತಾರೆ ಅಂತ ಹೇಳ್ತಾನೆ. ಸರಿ ಅಂತ ಅನ್ಬಿಟ್ಟು ಅವ್ರ ಹೆಂಡತಿ ಹತ್ರ ಹೋಗ್ತಾನೆ. ಯಾರೋ ಉತ್ತಂಕ ಹೋಗ್ತಾನೆ. ಹೋಗಿದ ತಕ್ಷಣ ಅವ್ರ ಪತ್ನಿಯನ್ನ ಕೇಳ್ತಾನೆ. ಅವ್ರ ಪತ್ನಿನ ತುಂಬಾ ಸಂತೋಷದಿಂದ, ಅಷ್ಟೇ ತಾನೇ, ಗುರುಪತ್ನಿಗೆ ನನ್ನ ಓಲೆಗಳನ್ನ ಕೊಟ್ರೆ ಅದಕ್ಕಿಂತ ಸಂತೋಷ ನನಗ್ ಬೇರೆ ಇಲ್ಲ, ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಓಲೆಗಳನ್ನ ಕೊಡ್ತಾರೆ. ಅವನೇನ್ ಮಾಡ್ತಾನೆ, ಯಾರು ಉತ್ತಂಕ, ಅವನೊಂದು ಉತ್ತರೀಯ ಹಾಕೊಂಡಿರ್ತಾನೆ. ಉತ್ತರೀಯ ಅಂದ್ರೆ ಹಿಂಗ್ ಹಾಕೊಂಡಿರ್ತಾರೆ, ನೋಡಿರ್ತೀರಾ, ಹಿಂಗೊಂದು ಬಟ್ಟೆ ಹಾಕೊಂಡಿರ್ತಾರೆ. ಯಾರು ಋಷಿ ಸಾಧುಗಳು ಎಲ್ಲಾನು ಆರೆಂಜ್ ಕಲರ್ ಬಟ್ಟೆ. ಆ ಉತ್ತರೀಯದಲ್ಲಿ ಏನ್ ಮಾಡ್ತಾನೆ, ಈ ತರ ಹಿಂಗ್ ವಾಲೆಗಳನ್ನ, ಅವ್ರು ಕೊಟ್ಟಂತ ವಾಲೆಗಳನ್ನ ಏನ್ ಮಾಡ್ತಾನೆ, ಹಿಂಗೆ ಗಂಟ್ ಹಾಕೊಂಡು ಉತ್ತರೀಯವನ್ನ ಹಿಂಗ್ ಹಿಡ್ಕೊಂಡು, ಕಮಂಡಲ ಗೊತ್ತಲ್ಲ, ಕಮಂಡಲ ಹಿಂಗ್ ಹಿಡ್ಕೊಂಡಿರ್ತಾರೆ ಋಷಿಗಳು, ಹಿಂಗ್ ಕೈ ಇಟ್ಕೊಂಡಿರ್ತಾರೆ, ನೋಡಿದೀರಾ? ಆ ಕಮಂಡಲವನ್ನ ಹಿಡ್ಕೊಂಡು ಏನ್ ಮಾಡ್ತಾನೆ, ಉತ್ತಂಕ ಇನ್ನೇನ್ ಹೊರಡ್ಬೇಕು ಅಂತ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಅವ್ರ ರಾಜನ ಪತ್ನಿ, ಪೌಷ್ಯರಾಜನ ಪತ್ನಿ ಇರ್ತಾರಲ್ಲ, ಅವರು ಅವನ್ಗೆ ವಾರ್ನಿಂಗ್ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನೋಡು, ಈ ಓಲೆಗಳು ಸಾಮಾನ್ಯವಾದ ಓಲೆಗಳಲ್ಲ. ಈ ಓಲೆಗಳು 3 ಲೋಕದಲ್ಲೂ ಫೇಮಸ್, ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. 3 ಲೋಕದಲ್ಲೂ ಫೇಮಸ್. ಮತ್ತೆ ಈ ಓಲೆಗಳ ಮೇಲೆ ಯಾರೋ ಒಬ್ರು ಕಣ್ಣಿದೆ, ಇದನ್ನ ಕದಿಬೇಕು ಅಂತ ಕಾಯ್ತಿದ್ದಾರೆ. ಯಾರಪ್ಪ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ಕಥೆಯಲ್ಲಿ ಹೇಳಿದ್ದೆ, ಒಬ್ಬ ರಾಜನನ್ನ, ಪರೀಕ್ಷಿತ ಮಹಾರಾಜನನ್ನ ಕೊಂದವ್ರು ಯಾರು? ಪರೀಕ್ಷಿತ ಮಹಾರಾಜ ಯಾರು? ತಕ್ಷಕ ಕೊಂದಿರ್ತಾನೆ. ಅವನ್ ಯಾರು? ಸರ್ಪಗಳ ರಾಜ. ಆ ಸರ್ಪಗಳ ರಾಜ ತಕ್ಷಕನಿಗೆ ಈ ಬೆಂಡೋಲೆಗಳ ಮೇಲೆ, ನನ್ನ ಕಿವಿ ಓಲೆಗಳ ಮೇಲೆ ಕಣ್ಣಿದೆ. ಅಷ್ಟೇ ಅಲ್ಲ, 3 ಲೋಕದವರು ಕಾಯ್ತಿದ್ದಾರೆ ಈ ಓಲೆಗಳನ್ನ. ಅಂದ್ರೆ ಅಷ್ಟು ಪ್ರಸಿದ್ಧಿ ಈ ಓಲೆಗಳು, ಫೇಮಸ್. ಅವ್ನು ಕಾಯ್ತಿದ್ದಾನೆ, ನಾನು ಇದನ್ನ ತಗೊಂಡೋಗ್ಬೇಕು ಅಂತ. ನೀನ್ ಇದನ್ನ ತಗೊಂಡೋಗ್ಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳಿ ಅವನ್ಗೆ ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸ್ತಾರೆ. ಯಾರೋ ಆ ರಾಜನ ಹೆಂಡತಿ. ಸರಿ, ಇವನು ಉತ್ತಂಕನು ಏನ್ ಮಾಡ್ತಾನೆ, ಉತ್ತರೀಯ, ಅದನ್ನ ನೆನ್ಪಿಟ್ಕೊಳ್ಳಿ, ಉತ್ತರೀಯದಲ್ಲಿ ಕಟ್ಕೊಂಡು ಕಮಂಡಲವನ್ನ ಎತ್ಕೊಂಡು ಬೇಗ ಇನ್ನು 1 ದಿನದಲ್ಲಿ ವಾಪಸ್ ಹೋಗ್ಬೇಕಲ್ಲ, ಬೇಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಸ್ಥಾನವನ್ನ ಬಿಟ್ಟು ಒಂದು ದೊಡ್ಡದಾದ ಕಾಡನ್ನ ಪ್ರವೇಶಿಸ್ತಾನೆ. ಆ ಕಾಡು ದಟ್ಟವಾಗಿರುತ್ತೆ. ಸ್ವಲ್ಪ ದೂರ ಕಾಡನ್ನ ಪ್ರವೇಶಿಸಿದ ನಂತರ ಯಾರೋ ಒಬ್ಬ ಬೈರಾಗಿ ಅಂದ್ರೆ ಸನ್ಯಾಸಿ
ಇನ್ನು ಒಂದ್ಸಲ ಹತ್ರ ಬಂದಂಗ್ ಕಾಣಿಸುತ್ತೆ, ಒಂದ್ಸಲ ದೂರ ಹೋದಂಗ್ ಕಾಣಿಸುತ್ತೆ, ಒಂದ್ಸಲ ಎಲ್ಲೋ ಇದ್ದಂಗ್ ಕಾಣಿಸುತ್ತೆ. ಈ ತರ ಇವನನ್ನ ಫಾಲೋ ಮಾಡ್ತಾ ಇರೋದು ಇವನ್ಗೆ ಗೊತ್ತಾಗುತ್ತೆ. ಅವನ್ಗೆ ಒಂಥರ ಭಯ ಆಗುತ್ತೆ, ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ, ಅದು ಮೇ ಬಿ ತಕ್ಷಕನೇ ಇರ್ಬೇಕಾ ಅಂತ ಇವನು ಯೋಚನೆ ಮಾಡ್ತಾನೆ. ಅದಕ್ಕೆ ಇವನ್ ಏನ್ ಮಾಡ್ತಾನೆ, ಬೇಗ 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 ಹೋಗ್ತಾನೆ. ಇವನ್ ಎಷ್ಟು ಬೇಗ ಬೇಗ ಹೋಗ್ತಾನೋ ಅವನು ಏನ್ ಮಾಡ್ತಾ ಇರ್ತಾನೆ, ಹಿಂದಗಡೆ ತಕ್ಷಕ ಬರೋದು, ಕಾಣಿಸೋದು, ಮಾಯ ಆಗೋದು, ಈ ತರನೇ ಮಾಡ್ತಾ ಇರ್ತಾನೆ. ಇನ್ನೇನ್ ಸಾಯಂಕಾಲ ಆಗ್ಬಿಡುತ್ತೆ. ನಾಳೆನೆ, ಇವತ್ ಸಾಯಂಕಾಲ ಮುಗೀತು ಅಂದ್ರೆ ರಾತ್ರಿ ಆಯ್ತು, ನಾಳೆನೆ ಗುರುಪತ್ನಿ ಏನ್ ಮಾಡೋದು, ಪೂಜೆ ಮಾಡೋದು. ನಾನು ಅಷ್ಟ್ರಲ್ಲಿ ಏನ್ ಮಾಡ್ಬೇಕು, ಓಲೆಗಳನ್ನ ಗುರುಪತ್ನಿಗೆ ಕೊಡ್ಬೇಕು, ಗುರುಮಾತೆ ಕೊಡ್ಬೇಕು ಅಂತ ಹೇಳಿ ಇವನು ಬೇಗ ಬೇಗ ಹೋಗ್ತಾನೆ. ಸಂಜೆ ಆಗುತ್ತೆ, ಸಂಧ್ಯಾ ವಂದನೆ ಮಾಡೋ ಸಮಯ ಬಂದು ಅಲ್ಲೊಂದು ನದಿ ತೀರ ಕಾಣಿಸುತ್ತೆ. ಸರಿ, ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು, ಕೈ ಕಾಲು ಎಲ್ಲ ತೊಳಿತಾರೆ. ಆಗ ಉತ್ತಂಕ ಏನ್ ಮಾಡ್ತಾನೆ, ತನ್ನ ಉತ್ತರೀಯವನ್ನ ತೆಗೆದಿಕ್ತಾನೆ. ಉತ್ತರೀಯವನ್ನ ತೆಗೆದಿಕ್ಬಿಟ್ಟು, ಉತ್ತರೀಯದಲ್ಲಿ ಏನಿರುತ್ತೆ, ಓಲೆಗಳಿರ್ತವೆ. ಆ ಉತ್ತರೀಯವನ್ನ ನದಿ ತೀರದಲ್ಲಿ ದಡದಲ್ಲಿ ತೆಗೆದಿಟ್ಬಿಟ್ಟು ತಾನೇನ್ ಮಾಡಕ್ ಹೋಗ್ತಾನೆ, ಸಂಧ್ಯಾ ವಂದನೆ. ಏನದು ಸಂಧ್ಯಾ ವಂದನೆ, ನೀರ್ ಕುಡಿಯೋದಲ್ಲ, ಅದು ಆಚಮನ. ಸಂಧ್ಯಾ ವಂದನೆ ಅಂದ್ರೆ ಪೂಜೆ ಮಾಡಕ್ಕೆ ಹೋಗ್ತಾನೆ. ಸಂಧ್ಯಾ ವಂದನೆ ಈ ತರ ಮಾಡ್ತಾರ ಅವ್ರು, ನೀರ್ ಬಿಟ್ಟು ಆ ಸಂಧ್ಯಾ ವಂದನೆಯನ್ನ ಮಾಡಕ್ ಹೋಗ್ತಾನೆ. ಅವ್ನು ಇನ್ನೇನ್ ಸಂಧ್ಯಾ ವಂದನೆ ಮಾಡಿ ಬರೋಷ್ಟೊತ್ತಿಗೆ ತಕ್ಷಕ ಬಂದ್ ಏನ್ ಮಾಡ್ತಾನೆ, ಆ ಉತ್ತರೀಯದಲ್ಲಿ ಇದ್ದಂತ ಓಲೆಗಳನ್ನ ಎತ್ಕೊಂಡು ಓಡೋಗ್ಬಿಡ್ತಾನೆ. ಅವ್ನು ಓಡೋಗಿದ್ದನ್ನ ಯಾರು ನೋಡ್ತಾರೆ, ಉತ್ತಂಕನು ನೋಡ್ತಾನೆ. ಉತ್ತಂಕನು ಅವನನ್ನ ಅಟ್ಟಿಸ್ಕೊಂಡು ಏನ್ ಮಾಡ್ತಾರೆ, ಓಡ್ತಾನೆ. ಆದ್ರೆ ಇವನ್ ತಕ್ಷಕ ಏನ್ ಮಾಡ್ತಾನೆ, ತಕ್ಷಣ ಬೈರಾಗಿ ಸನ್ಯಾಸಿ ರೂಪದಲ್ಲಿ ಇದ್ದವನು ಒಂದು ಹಾವಿನ ರೂಪ ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಬಿಲದೊಳಗಡೆ, ಹುತ್ತ ಬಿಲ ಇರುತ್ತಲ್ವಾ, ತೂತಿರುತ್ತಲ್ಲ, ಆ ಬಿಲದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಆವಾಗ ಇವರು ಬಿಡಲ್ಲ, ಯಾರು ಉತ್ತಂಕನು ಬಿಡಲ್ಲ. ಅವನ ಹತ್ರ ಒಂದು ಕಮಂಡಲ ಇರುತ್ತಲ್ಲ, ಆ ಕಮಂಡಲದಲ್ಲಿ ಆ ಬಿಲವನ್ನ ಹಾಕೊಂಡು ಅವನೆಲ್ಲಿ ಹೋಗ್ತಾನೋ ತಕ್ಷಕನಿಂದನೇ ಇವನು ಹೋಗ್ತಾನೆ. ತಕ್ಷಕ ಅವಾಗ ಪಾತಾಳ ಲೋಕಕ್ಕೆ ಹೋಗ್ತಾನೆ. ನಿಮ್ಗೆಲ್ಲ ಗೊತ್ತು, ಮೇಲೆ ಸ್ವರ್ಗ ಇದೆ, ಇದು ಭೂಲೋಕ, ಕೆಳಗಡೆ ಪಾತಾಳ, 3 ಲೋಕ ಇದೆ, ಹೌದಾ? ಆ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಆ ಪಾತಾಳ ಲೋಕನೂ ಅದೇ, ಸರ್ಪಲೋಕನೂ ಅದೇ. ಹೋಗಿದ ತಕ್ಷಣ ತಕ್ಷಕ ವಾಲೆಗಳನ್ನ ತಗೊಂಡು ಬಚ್ಚಿಟ್ಕೊಂಡ್ಬಿಡ್ತಾನೆ. ಆದ್ರೂ ಪಾಪ ಉತ್ತಂಕ ಕೈಯನ್ನ ಮುಗ್ದು ಸರ್ಪಗಳನ್ನೆಲ್ಲ ಪ್ರಾರ್ಥಿಸ್ತಾನೆ. ನೀನು ಸರ್ಪಗಳ ರಾಜ, ದಯವಿಟ್ಟು ನನ್ನ ವಾಲೆಯನ್ನ ತಂದ್ಕೊಡು, ನನ್ ಗುರುಪತ್ನಿಗೆ ನಾಳೆ ಕೊಡ್ಬೇಕು ಅಂತ ಹೇಳಿ ತರತರವಾಗಿ ಅವನನ್ನ ಪ್ರಾರ್ಥಿಸಿದ್ರು ಕೂಡ ತಕ್ಷಕ ಬಂದು ಏನ್ ಮಾಡ್ಲಿಲ್ಲ, ಓಲೆಗಳನ್ನ ಕೊಡ್ಲಿಲ್ಲ. ಆಗ ಯಾರಿಗೆ ಕೋಪ ಬರುತ್ತೆ, ಉತ್ತಂಕನಿಗೆ ಕೋಪ ಬರುತ್ತೆ. ಆಗ ಅವನ್ ಏನ್ ಮಾಡ್ತೇನೆ, ನಾನು ಇಷ್ಟು ಪ್ರಾರ್ಥನೆ ಮಾಡಿದ್ರು ನೀನ್ ಬಂದು ನನ್ನ ಓಲೆಗಳನ್ನ ಕೊಡ್ಲಿಲ್ಲಲ್ಲ, ತಾಳು ನಿನಗ್ ಮಾಡ್ತೀನಿ ಅಂತ ಹೇಳಿ ತನ್ನ ಗುರುಗಳಾದ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡ್ತಾನೆ. ಅಗ್ನಿದೇವ ನೋಡು, ಈ ಸರ್ಪ ಕುಲವನ್ನೆಲ್ಲ ನಾಶ ಮಾಡು, ಈ ಸರ್ಪ ಲೋಕವನ್ನೆಲ್ಲ ನಾಶ ಮಾಡು ಅಂತ ಹೇಳಿ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ಅಗ್ನಿದೇವ ಬಂದು ಸರ್ಪಲೋಕವನ್ನೆಲ್ಲ ದಗ 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 ಅಂತ ಉರಿದು ಇನ್ನೇನು ನಾಶ ಮಾಡಕ್ಕೆ ಅಂತ ಶುರು ಮಾಡ್ತಾನೆ. ಆಗ ತಕ್ಷಕ ಬಂದು ಏನ್ ಮಾಡ್ತಾನೆ, ನನಗೆ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಆ ವಾಲೆಗಳನ್ನ ಕೊಡ್ತಾನೆ. ಆಗ ಅಗ್ನಿದೇವ ಏನ್ ಮಾಡ್ತಾರೆ, ಸುಡೋದನ್ನ ನಿಲ್ಲಿಸ್ಬಿಟ್ಟು ವಾಲೆಗಳನ್ನ ಈಸ್ಕೊತಾನೆ. ಇನ್ನೇನು ಕೆಲವೇ ಗಂಟೆಗಳಿರುತ್ತೆ, ಅವನು ಎಲ್ಲಿ ಹೋಗಿ ಸೇರ್ಬೇಕು, ವೇದರ ಆಶ್ರಮವನ್ನ ಸೇರಿ ಗುರುಮಾತೆಗೆ ಓಲೆಗಳನ್ನ ಕೊಡ್ಬೇಕು. ಆದ್ರೆ ಇನ್ ಸ್ವಲ್ಪನೇ ಗಂಟೆ ಇರುತ್ತೆ. ಆಗ ಅಗ್ನಿದೇವನನ್ನ ಪ್ರಾರ್ಥಿಸ್ಕೊಂತಾನೆ, ಉತ್ತಂಕ ದಯವಿಟ್ಟು ನನ್ನನ್ನ ಬೇಗ ಅಲ್ಲಿಗೆ ಸೇರ್ಸು ಅಂದಾಗ ಆಗ ಅಗ್ನಿದೇವನ ಸಹಾಯದಿಂದ ಬೇಗ ಗುರುಮಾತೆಯ ಆಶ್ರಮವನ್ನ ಸೇರ್ಕೊಂಡು ಗುರುಪತ್ನಿಗೆ ಓಲೆಗಳನ್ನ ಕೊಡ್ತಾರೆ. ಕೊಟ್ಟಾಗ ಗುರುಪತ್ನಿ ಆ ಓಲೆಗಳನ್ನ ಹಾಕೊಂಡು ಸುಮಂಗಲಿಯರಿಗೆ ಜೊತೆ ಎಲ್ಲ ಪೂಜೆ ಮಾಡಿ ಆ ದೇವರ ಅನುಗ್ರಹ ಗುರುಗಳಾದ ವೇದರಿಗೆ, ಗುರುಪತ್ನಿಯಾದ ಗುರುಮಾತೆಗೆ, ಆಮೇಲೆ ಉತ್ತಂಕ ಎಲ್ರಿಗೂ ಅದರ ಅನುಗ್ರಹ ಸಿಗುತ್ತೆ. ಹೀಗೆ ಗುರುಪತ್ನಿಯ ಒಂದು ಆಸೆಯನ್ನ ಉತ್ತಂಕ ಏನ್ ಮಾಡ್ತಾನೆ, ಈಡೇರಿಸಿ ಅವ್ರಿಗೆ ಗುರು ದಕ್ಷಿಣೆಯನ್ನ ಕೃತಜ್ಞತಾ ಪೂರ್ವಕವಾಗಿ ಸಲ್ಲಿಸ್ತಾನೆ. ಇದು ಒಬ್ಬ, ಅಂದ್ರೆ ನೋಡಿ ಇದರಲ್ಲಿ ನೋಡಿ, ಗುರುಪತ್ನಿ ಏನಾದ್ರೂ ಕೇಳಿದ್ರು ಅಂದ್ರೆ ಅದನ್ನ ಚಾಚೂ ತಪ್ಪದೆ ಏನ್ ಮಾಡ್ತಿದ್ರು, ಆಗಿನ ಕಾಲದ ಮಕ್ಕಳು ಮಾಡ್ತಿದ್ರು. ಗುರುಗಳು ಹೇಳಿದ ವಾಕ್ಯವನ್ನ ಅವ್ರು ಯಾರು ಏನ್ ಮಾಡ್ತಾ ಇರ್ಲಿಲ್ಲ, ತಪ್ಪತಾ ಇರ್ಲಿಲ್ಲ. ಅವ್ರೊಂದು ಗೆರೆ ಗೀಚ್ ಬಿಟ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಆ ಗೆರೆಯನ್ನ ದಾಟಿ ಹೋಗ್ತಾ ಇರ್ಲಿಲ್ಲ. ಅಷ್ಟು ಗೌರವ, ಅಷ್ಟು ಭಕ್ತಿ, ಅಷ್ಟು ಇಷ್ಟ ಇರ್ತಿತ್ತು. ಈಗಿನ ಕಾಲದ ಮಕ್ಕಳಲ್ಲಿ ಇದ್ಯಾ? ಹಿಂದೆ ಮುಂದೆ ಬೈಕೊಂತಾರೆ ಟೀಚರ್ಸ್ನ, ಸರಿನಾ? ಅದು ತಪ್ಪಲ್ವಾ? ಯಾಕೆ ನಿಮ್ಗೆ ವಿದ್ಯೆ ಸಿದ್ಸಲ್ಲ, ಯಾಕೆ ವಿದ್ಯೆ ಅಂಟಲ್ಲ?
ಕೆಲವ್ರಿಗೆ ಯಾಕೆ ವಿದ್ಯೆ ಅಂಟಲ್ಲ? ಈ ತಪ್ಪುಗಳನ್ನ ನೀವು ಗುರುಗಳ ಮಾತನ್ನ ಕೇಳದೆ ಇದ್ದಾಗ ನಿಮ್ಗೆ ವಿದ್ಯೆ ಅಂಟು ಅಂದ್ರೆ ಅಂಟುತ್ತಾ? ಅಂಟಲ್ಲ ಅಲ್ವಾ? ಅದಕ್ಕೆ ಗುರುಗಳು ಹೇಳಿದ ಮಾತನ್ನ ಏನ್ ಮಾಡ್ಬೇಕು? ಕೇಳ್ಬೇಕು. ಅವ್ರು ನಿಮ್ಮನ್ನ ಬೈದಿದ್ದಾರೆ ಅಂದ್ರೆ ಆ ಬೈದಿರೋದ್ ಏನಕ್ಕೆ ಬೈದಿರ್ತಾರೆ? ನಿಮ್ ಒಳ್ಳೇದಕ್ಕೆ. ಅದನ್ನ ನೀವೇನ್ ಮಾಡ್ಬೇಕು? ತಿದ್ಕೋಬೇಕು. ತಿದ್ದಿ ನೀವು ಜೀವನದಲ್ಲಿ ಅದನ್ನ ನೀವು ಸರಿಪಡಿಸ್ಕೋಬೇಕು. ಆಗ್ಲೇ ನೀವು ಉತ್ತಮ ವಿದ್ಯಾರ್ಥಿ ಆಗೋದು.